ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ಮದುವೆ ಆದಮೇಲೆ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಅದು ಪಾಪು ಆದಮೇಲೆ ಪಾಪು ಜೊತೆಲೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಒಂಥರ ಖುಷಿ ಇದೆ. ಮದುವೆಗೆ ಮುಂಚೆ ಒಂದ್ಸರಿ ಸುಹಾಸ್ ಕರ್ಕೊಂಡು ಹೋಗಿದ್ರು ಊರಿಗೆ. ಅದಾದಮೇಲೆ ಇದೇ ಫಸ್ಟ್ ಟೈಮ್ ಫ್ಯಾಮಿಲಿ ಎಲ್ಲರೂ ಹೋಗ್ತಾ ಇರೋದು. ನಮ್ಮಮ್ಮ ಬಂದಿದ್ದರು, ನಾನು, ನಮ್ಮಮ್ಮ, ಸುಹಾಸ್, ಪಾಪು, ನಮ್ಮ ಮಾವ ಮತ್ತು ಸುಹಾಸ್ ಫ್ರೆಂಡ್ ಬಂದಿದ್ದರು. ಅವ್ರ ಕಾರಲ್ಲೇ ನಾವು ಹೋಗಿದ್ದಿದ್ದು ಊರಿಗೆ. ಮನೆ ದೇವ್ರಿಗೆ ಹೋಗ್ಬೇಕಾ ಬೇಡವಾ ಅನ್ನೋ ಒಂದು ಕನ್ಫ್ಯೂಷನಲ್ಲೇ ಇದ್ವಿ. ಫಸ್ಟು ಸುಹಾಸ್ಗೆ ಹುಷಾರಿರಲಿಲ್ಲ, ಅವ್ರು ಅಡ್ಮಿಟ್ ಆಗಿದ್ದರು. ಅದಾದಮೇಲೆ ಪಾಪುಗೆ ಹುಷಾರಿರಲಿಲ್ಲ. ಅವನಿಗೂ ಕೂಡ ಈ ಬಿಸಿಲಿಗೂ ಏನೋ ಗೊತ್ತಿಲ್ಲ ಸಡನ್ನಾಗಿ ವಾಮಿಟು ಮತ್ತು ಲೂಸ್ ಮೋಷನ್ನು, ಇದರಿಂದ ಅವನಿಗೆ ಜ್ವರನೂ ಬಂದ್ಬಿಟ್ಟಿತ್ತು. ಹಿಂದಿನ ದಿವಸ ತೋರಿಸ್ಕೊಂಡು ಬಂದಿದ್ವಿ, ಸರಿ ಹೋಗ್ತಾನೆ ಅಂತ ಅಂದ್ಕೊಂಡೆ. ಆದರೆ ಊರಿಗೆ ಹೋಗೋ ದಿನ ಬೆಳಗ್ಗೆನೇ ವಾಮಿಟ್ ಮಾಡಿಬಿಟ್ಟ. ನನಗಂತೂ ಅದು ನೋಡಿ ನಿಜ ಸಖತ್ತು ಬೇಜಾರಾಗೋಯ್ತು. ನಾನು ಬೆಳಗ್ಗೆ 3:30 ಎದ್ದು ಪೂಜೆ ಮಾಡಿ ಏನೇನು ಬೇಕೆಲ್ಲ ಐಟಮ್ ಎತ್ತಿಟ್ಕೊಂಡು ಖುಷಿಯಿಂದ ಇದ್ದೆ. ಫಸ್ಟ್ ಟೈಮ್ ಊರಿಗೆ ಹೋಗ್ತಾ ಇದೀವಲ್ಲ ಅಂತ. ಆದರೆ ಅವನು ವಾಮಿಟ್ ಮಾಡಿದ್ದು ನೋಡಿ ಸಖತ್ತು ಬೇಜಾರಾಗೋಯ್ತು. ನನಗೆ ಇಡೀ ದಿನ ಫುಲ್ ಬೇಜಾರಲ್ಲೇ ಇದ್ದೆ ನಿಜವಾಗ್ಲೂ. ಎಲ್ಲಿ ಏನಾಗುತ್ತೋ, ಅವನು ಊಟ ಮಾಡ್ತಾನೋ ಇಲ್ವೋ ಸರಿಗೆ ಅಂತ ಎಲ್ಲನೂ. ಹಂಗೂ ಪಾಪ ಆ್ಯಕ್ಟಿವ್ ಆಗೇ ಇದ್ದ. ಬೇಜಾರಾಗ್ತಾಯಿತ್ತು ನನಗೆ ಅವ್ನ ಮುಖ ನೋಡಿದ್ರೇ. ಸ್ವಲ್ಪ ದೂರ ಖುಷಿಯಿಂದ ಆಟಾಡ್ತಾ ಇದ್ದ, ಆಮೇಲೆ ಮಲಗಿಬಿಡ್ತಾ ಇದ್ದ. ಈಗ ಅವರಪ್ಪ ಅವ್ನ ಫೇವ್ರೆಟ್ ಸಾಂಗ್ ಪ್ಲೇ ಮಾಡಿದ ತಕ್ಷಣ ಖುಷಿಯಿಂದ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಆ್ಯಂಡ್ ತುಂಬ ಸಣ್ಣ ಆಗಿಬಿಟ್ಟಿದ್ದಾನೆ. ಸರಿಗೇನು ತಿಂತಾನೆ ಇರಲಿಲ್ಲ. ಬ್ರೆಸ್ಟ್ ಫೀಡ್ ಅವ್ನು ತೊಗೋತಾ ಇದ್ದ ಅಷ್ಟೇ, ಅದು ಬಿಟ್ಟು ಅವನೇನೂ ತಿಂತಾನೂ ಇರಲಿಲ್ಲ. ಈ ಥರ ಎಲ್ಲಾದರೂ ಹೋದಾಗ ಬ್ರೆಸ್ಟ್ ಫೀಡ್ ಮಾಡೋಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ. ಅವನು ಬಾಟ್ಲಲ್ಲಿ ಹಾಲು ಕೂಡ ತೊಗೊಳ್ಳಲ್ಲ ಅಂತಾನೆ. ಎಷ್ಟು ತಿಂಗಳಿಂದ ಟ್ರೈ ಮಾಡ್ತಾಯಿದ್ದೀವಿ, ಅವನು ಬಾಟ್ಲಲ್ಲಿ ಹಾಲು ಕುಡಿಯೋದೇ ಕಲೀಲಿಲ್ಲ. ನಾನೇ ಬೇಕು ಅವನಿಗೆ. ಸೊ ನಾವು ಬಂದಾಗ 11 ಗಂಟೆನೋ 11:30 ಆಗಿತ್ತು. ಯಾರೂ ಇರಲಿಲ್ಲ ದೇವಸ್ಥಾನದಲ್ಲಿ. ನಾವು ಹೋಗಿದ್ದಿದ್ದು ಮನೆ ದೇವ್ರ ವಾರನೇ, ಶನಿವಾರನೇ. ಆದರೆ ಯಾರೂ ಇರಲಿಲ್ಲ. ನನಗೆ ಈ ಥರ ಇದ್ದರೆ ಇಷ್ಟ, ಜನ ಕಮ್ಮಿ ಇರಬೇಕು ಯಾವಾಗ್ಲೂ, ಆವಾಗ ನೆಮ್ಮದಿಯಿಂದ ಪೂಜೆ ಮಾಡಿಸ್ಕೊಂಡು ಬರ್ಬೋದು. ಸೊ ನಾವು ಹೋದಾಗ ಜನ ಇರಲಿಲ್ಲ ಅಷ್ಟೊಂದು. ತುಂಬ ಚೆನ್ನಾಗಾಯಿತು ಪೂಜೆ ಎಲ್ಲ. ನಿಜವಾಗ್ಲೂ ಎಷ್ಟು ತಂಪು ಅನಿಸ್ತಾಯಿತ್ತು ಅಂದರೆ ದೇವಸ್ಥಾನ ಅಂತೂ. ಆ ಬಿಸಿಲಲ್ಲೂ ದೇವಸ್ಥಾನ ನಿಜವಾಗ್ಲೂ ಕೂಲಾಗಿತ್ತು. ಆ್ಯಂಡ್ ಪೂಜಾರಿ ಅವರೆಲ್ಲ ಬರೋಕ್ಕೆ ಮುಂಚೆನೇ ಅವ್ನಿಗೊಂಚೂರು ಊಟ ಎಲ್ಲ ಮಾಡಿಸಿ ಅವ್ನಿಗೆ ಆಟ ಆಡ್ಸ್ಕೊಂಡು ಕೂತ್ಕೊಂಡಿದ್ವಿ. ಮೊನ್ನೆ ಪಪ್ಪಿ ಕೊಡ್ತೀನಿ, ಕಾಲು ಕೊಡ. ಪಪ್ಪಿ ಕೊಡ್ತೀನಿ, ಕಾಲು ಕೊಡು. ಕಾಲು ಕೊಡು. ಏಂತಿಕಪ್ಪ ಜಾಮೂನ್ ಬಂದಿರೋದು? ಪಂಚಂದು ಅರ್ಧ ಗಂಟೆ ಅಂತ ಏನೋ ಕೆಲಸ ಆಯ್ತಂತೆ. ಕೊಟ್ಟದೆ ಇದು ನಾಕೆ ಮಾಡ್ಬೇಕು. ಹೂಮುಡಿ ಅಂದ್ರೆ ಇದು ಸಂಪ್ರದಾಯ ಅಷ್ಟೇ. ಒಂದು ಉಂಗುರದೊಳಗೆ ಹಾಕ್ಬಿಟ್ಟು ಇದು ಮಾಡ್ಬೇಕಂತ, ಚಿನ್ನದ ಉಂಗುರದಲ್ಲಿ ಉಡ್ದಿಕ್ಕೆ ಹಾಕುತ್ತೆ ಅಂತ. ಅರ್ಕೆ ಮಾಡ್ಕೊಂಡಿದ್ರ ನೀವು? ಆಟ ಮಾಡ್ತಾನಲ್ಲ, ಹೇಳಿ ಅರ್ಕೆ ಇದ್ರೆ ಮಾಡ್ಕೊಳ್ಳಿ. ಸ್ವಲ್ಪ ಹಾಕಿ, ಜಾಸ್ತಿ ಇಲ್ಲ ಒಂಚೂರು. ಸ್ವಲ್ಪ ಹಾಕಿ. ಇದು ಅಣ್ಣ, ಅದು 2 ಕೊಟ್ಟಿದ್ದೀನಲ್ವಾ, ಇದೊಂದು 3, ಇದ್ರದ್ದು 1, ಅದ್ರದ್ದೊಂದು 2, ಇದ್ರದ್ದೊಂದು 2, 3 ಇದು ಮಾಡ್ಕೊಳ್ಳಿ. ಬರ್ತಾ ಆಯ್ತಾ? 3 ತಾವು ತೆಗಿಬೇಕನ್ನಲ್ಲ, ಸ್ವಲ್ಪನೇ ಹಾಕಿ. ಇದು ಅಣ್ಣ 3 ಆ್ಯಕ್ಚುಲಿ ಅವ್ರು ಕರೆಕ್ಟಾಗಿ ಪಂಚಮುಡಿನೇ ಮಾಡಿದ್ದು. ನಾವೇ ಸ್ವಲ್ಪ ಕನ್ಫ್ಯೂಸ್ ಆಗೋದ್ವಿ. ಸ್ಟಾರ್ಟಿಂಗ್ 2 ಸರಿ ಕಟ್ ಮಾಡಿದ್ರು, ಹೂವು ಇಟ್ಬಿಟ್ಟು. ಅದು 2 ಸರಿ, ಆಮೇಲೆ 3 ಕಡೆ ಕೂದಲು ಕಟ್ ಮಾಡಿದ್ರು. ನಾವೇ ಆ್ಯಕ್ಚುಲಿ ಕನ್ಫ್ಯೂಸ್ ಆಗೋದ್ವಿ. ಸೊ ಅದಾದಮೇಲೆ ಅವ್ನಿಗೇನು ಸ್ನಾನ ಮಾಡ್ಸೋಕ್ಕೆ ಹೋಗಲಿಲ್ಲ, ಸುಮ್ಮನೆ ನೀರು ಚುಮ್ಸಿದ್ವಿ, ಹುಷಾರಿರಲಿಲ್ಲ ಅಂದ್ಬಿಟ್ಟು. ಆ್ಯಂಡ್ ಇನ್ನೊಂದು ಏನಂತ ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ, ಅದು ಹರಕೆ ಅಂತ ಅಲ್ಲ, ಸಂಪ್ರದಾಯನ ಏನೋ ಗೊತ್ತಿಲ್ಲ. ಅವ್ನು ಹಠ ಮಾಡ್ತಾನಲ್ಲ, ಅದಕ್ಕೊಂಚೂರು ಆ ಥರ ಮಾಡಿದ್ರು ಅನಿಸುತ್ತೆ.
ಕೂದಲನ್ನ ಕಟ್ ಮಾಡಿರ್ತಾರಲ್ಲ ಅದನ್ನು ಉಂಗುರದಲ್ಲಿ ಸುಟ್ಬಿಟ್ಟು ಮನೆ ದೇವ್ರಿಗೆ ಅರ್ಪಿಸ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಅವರು ಅದನ್ನು ಉಂಡಿಯಲ್ಲಿ ಹಾಕಿದ್ರು. ಸೊ ಅದು ನಮ್ಮ ಮಾವಂಗೆ ಗೊತ್ತಿತ್ತು, ಅವರೇ ಅದನ್ನು ಮಾಡಿದ್ರು. ಸೊ ನಮ್ಮನೆ ದೇವ್ರು ಬಂದು ತಿಮ್ಮಪ್ಪ. ನಾವು ಫಸ್ಟ್ ಟೈಮ್ ಬಂದಾಗ ದೇವ್ರ ದರ್ಶನನೇ ಆಗಿರಲಿಲ್ಲ, ನಾನು ಸುಹಾಸಿಬ್ರೆ ಬಂದಾಗ. ಈ ಸರಿ ತುಂಬ ಅಂದರೆ ತುಂಬ ಚೆನ್ನಾಗಿ ಪೂಜೆ ಆಯಿತು, ಎಲ್ಲರಿಗೂ ಖುಷಿ ಆಯಿತು. ಯಾರು ನೋಡಿ ಮುಡಿ ಕಾಣಿಕೆ ಸೊ ಅಲ್ಲಿಂದ ನೆಕ್ಸ್ಟ್ ನಾವು ನಮ್ಮ ಮನೆ ಹೆಣ್ಣು ದೇವ್ರಿಗೆ ಹೋದ್ವಿ. ಆ ದೇವಸ್ಥಾನ ಕ್ಲೋಸ್ ಮಾಡಿಬಿಟ್ಟಿದ್ರು ಆವತ್ತಿನ ದಿವಸ. ಆ್ಯಂಡ್ ನಂಗೆ ಇನ್ನೊಂದು ವಿಷಯ ಗೊತ್ತಿರಲಿಲ್ಲ, ಅಜ್ಜಿ ಮನೆ ಪಕ್ಕದ ರೋಡಲ್ಲೇ ಇದ್ದಿದ್ದು ಆ ದೇವಸ್ಥಾನ. ಸೊ ಹಂಗೆ ಅಜ್ಜಿ ಮನೆಗೆ ಹೋಗಿ ಅವ್ರನ್ನ ಮಾತಾಡ್ಸ್ಕೊಂಡು ಬಂದ್ವಿ. ಯಾವುದೇ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿಲ್ಲ, ಬಟ್ ಅಜ್ಜಿನ ಮಾತಾಡ್ಸ್ಕೊಂಡು ಬಂದ್ವಿ, ಖುಷಿ ಆಯಿತು. ಆ್ಯಂಡ್ ಅವ್ರ ಪಾಪುನ ಫಸ್ಟ್ ಟೈಮ್ ನೋಡಿದ್ದು, ಎತ್ಕೊಂಡು ಮುದ್ದು ಮಾಡಿದ್ರು. ಮನೆಗೆ ಕರೆದೆ, ಬರ್ತ್ಡೇಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಈಗ ಒಂದು ಕ್ಯೂಟಾಗಿರೋ ಕ್ಲಿಪ್ಪಿಂಗ್ನ ಶೇರ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಏನು ಅನ್ನ ಮಗನೆ ನನ್ನ ಹೊಡಿ ಅಯ್ಯಣ್ಣ, ನಾನು ಹಿಂಗೆ ಹೊಡಿತೀನಿ. ಅನ್ನ ಮಗನೆ ಅನ್ನ ಜೋರಾಗಿ ಅನ್ನು ಏನು ಬೇಡ, ನೀನು ಅಲ್ಲೋಗು. ಹ್ಞೂ ಹೊಡಿಬೇಕಾವಾಗ. ಹ್ಞೂ ಏನೋ ನೀನು ಒಯ್ಯನು ಒಯ್ ತಾತ ಒಯ್ ಸಾಕು, ಸುಮ್ಮನಿರೋ. ಡಿಚ್ಚಿ ಡಿಚ್ಚಿ ಗೂಳಿಯಾಗ್ಬಿಟ್ಟಿದ್ದಲ್ಲ ನೀನು. ಏನಾದ್ರು ಬಾ 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 ಗೊತ್ತೀನಿ ಬಾ ನಿನಗೆ. ಒಯ್ಯನು ನೀನು ಅವಾಜ್ ಹಾಕು ಏಯ್ ಅವಾಜ್ ಹಾಕು ಅಲ್ಲಿಂದ ನಾನೇ ಅವಾಜ್ ಹಾಕು. ಏನದು ಕೈ ತೋರ್ಸು ಬೇಕಾವದೆ ನೋಡ. ನೀನ್ ಜೋರಾಗಿ ಅನ್ನು ನನ್ನ ಏಯ್ ಮುಚ್ಚಬಾಯಿ ಇನ್ನ ಕೈ ತೋರ್ಸು. ಅದೇ ಇವಾಗ ಬರುತ್ತೆ. ಏನದು ನೀನ್ ದೂರದಲ್ಲಿಂದ ಕೈ ಆಕ್ಟಿಂಗ್ ಮಾಡಬೇಕು. ನೋಡ ಎತ್ತ ಕೈ ಇಲ್ಲಿ ಎತ್ತ ಕೈ ಎತ್ತ ಬಾರಿಸ್ತೀನಿ. ಈಗ ಬಾರಿಸದೆ ನಿಂಗೆ ಇವಾಗ ಅವಾಜ್ ಹಾಕೋ ಮಗ್ನೆ. ಒಯ್ಯನು ಏಯ್ ಇವಾಗ ಕೈ ತೋರ್ಸು. ನೋಡ ಇಲ್ಲಿ ದೊಡ್ಡ ವೇಸ್ಟ್. ಏಟ್ ಬೇಕಾ ಬೇಕಾಯ್ತು ನಿಂಗೆ ಜಾಮ ಕೊಡ್ತೀಯಾ? ತೆಗಿಯ ಕೈ. ಏಯ್ ತೆಗಿಯ ಈ ಕೈ ತೆಗಿ. ಏನು ತೆಗಿಯ ಕೊಡ್ತೀನಿ ಈಗ.